ಬರ್ರಿ ವಜಾ ಮಾಡ್ರಿ ಅಂತ ಮುಗಿದೋಗಿತ್ತು. ಅವತ್ತು ಇನ್ನೊಂದು ಕನ್ಸಲ್ಟೆನ್ಸು ಯೋಜನೆ ನಾನು ಮಾಡ್ತೀನಿ ಅಂತ ಹೇಳಿ ಮೀಡಿಯಾದಲ್ಲಿ ತೋರಿಸೋಣ, ಟಿವಿನಲ್ಲಿ 40% ಕೂಡ ಕೇಳಿದ್ದೆ ನಾನು ಡೆವಲಪ್ ಏರಿಯಾದಲ್ಲಿ ಇಲ್ಲ. ನೀವೇ ನೋಡಿದ್ರಪ್ಪ ಟಿವಿನಲ್ಲಿ. ಈಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಮಾಡೋಕ್ಕಲ್ಲ. ಇದಕ್ಕೆ ಔಷಧಿ ಇಲ್ಲ. ಆಮೇಲೆ ಈಗ ನ್ಯಾಯಯುತವಾಗಿ ಮಾತಾಡ್ತಕ್ಕಂಥ ಮಾತಾಡಬಹುದು, ರಾಜಕೀಯವಾಗಿ ಮಾತಾಡೋದಿಲ್ಲ. ವಿಧಾನಸೌಧ ಚಲೋ ಬೇಕಾದ್ರೆ ನಾನೇ ಬರ್ತೀನಿ ಕೇಳ್ತಾರೆ, ರಾಜಕೀಯ ಆಗ್ತಾ ಇದೆಯಾ ಅಂತ. ಈಗ ನಾನು ಹೊರಟಿದ್ದಲ್ಲಪ್ಪ ಚಲೋ ಅವಾಗ, ಆ ಚಲೋ ನಾನು ಕೈ ಜೋಡಿಸಿದ್ರೆ ಇಷ್ಟೆಲ್ಲ ಆಯ್ತಿರ್ಲಿವಲ್ಲ. ಅವತ್ತು ಯಾಕೆ ಕೈ ಜೋಡಿಸ್ತಿಲ್ಲ ಅವರು? ಅಲ್ಲಿ ಶಾಸಕರಿದ್ದರು, ಅವ್ರ ಜೊತೆ ಬರಬಾರ್ದಾಯ್ತು. ಅವ್ರು ಹೋರಾಟ ಮಾಡಿದಾಗ, ನಾನು ಪ್ರೆಸ್ ಮೀಟ್ ಮಾಡಿದಾಗ ನಾನು ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಅವ್ರು ಮಾಡೇ ಸಹ ಪ್ರೆಸ್ ಮೀಟ್ ಮಾಡೋದು ಅದೇ ಜಾಗದಲ್ಲಿ. ಅವತ್ತು ನನ್ನ ಜೊತೆ ಕೈ ಜೋಡಿಸಿ ಇಲ್ಲ ಮಾಡ್ಬೇಕು ಒಟ್ಟಿಗೆ ಹೋಗೋಣ ಇನ್ನು ಬಿಡಬೇಡ ಅನ್ನೋದ್ರೆ ಮುಗಿದೋಗಿತ್ತಲ್ಲ ಅವತ್ತು. ಸರ್, ಯೋಜನೆಯನ್ನ ಕುಮಾರಸ್ವಾಮಿ ಅವ್ರು ಕೈ ಬಿಡ್ಬೋದಿತ್ತು ಅನ್ನೋದಾದ್ರೆ ಸಿದ್ದರಾಮಯ್ಯ ಯಾಕೆ ಬಿಡಲಿಲ್ಲ? ಆಗ್ತಾ ಇಲ್ಲ. ಒಂದು ನಿಮಿಷ ಅವ್ರು ಕೇಳ್ತಾರೆ ಕೂತ್ಕೊಂಡೆ, ನಾವು ಸಿದ್ದರಾಮಯ್ಯನ ಕೈ ಬಿಡ್ತಾರೆ ಇವ್ರು ಬಿಡ್ತಾರೆ ಅಂತ ಅಲ್ಲ. ಇದು ಉದ್ದೇಶ ಏನಂದ್ರೆ ಬೆಂಗಳೂರು ಇರ್ತಕ್ಕಂಥ ಮಕ್ಕಳನ್ನ ತಗ್ಗಿಸ್ಬೇಕು. ಸ್ವಲ್ಪ ಬೇರೆ ಬೇರೆ ಕಡೆ ಸುತ್ತ ಹೋಗ್ಬೋದು. ನಾಳೆ ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಹೊಸಕೋಟೆ ಇರ್ಬೋದು, ಸೋಲೂರು ಇರ್ಬೋದು, ಈ ರೀತಿ ಬೆಂಗಳೂರು ಸುತ್ತಮುತ್ತ ಅನೇಕ ಕಡೆ ಈ ತರ ಟೌನ್ಶಿಪ್ ಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ. ಈಗ ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಬೆಳೀತಾ ಇದೆ. ಆಮೇಲೆ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಎಷ್ಟೋ ಟೌನ್ಶಿಪ್ ಗಳಿಗೆ ಕುಡಿಯೋ ನೀರನ್ನ ಸರಿಯಾದ ಕುಡಿಯ ಕೊಡಕ್ಕಾಗಿಲ್ಲ. ಇಲ್ಲಿ ಈಗಾಗಲೇ ಇದನ್ನ BWSP ಅಂಡರ್ ತಗೊಂಡ್ಬಂದವ್ರೆ. ಇಲ್ಲಿಗೆ ಕಾವೇರಿ ನೀರನ್ನ ತಕ್ಷಣ ಕೂಡಲೇ ಅದನ್ನ ಪ್ರಾರಂಭ ಮಾಡೋ ಕೆಲಸ ಕೂಡ BWSP ನೀರನ್ನೇ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸಂಪೂರ್ಣವಾಗಿ. ನನಗೆ ಗೊತ್ತಿರೋಂಗೆ ಈ ಬೈರ್ಮಂಗ್ಲ ಕಲುಷಿತವಾಗಿರ್ತಕ್ಕಂಥ ಕೆರೆಯಿಂದ ಸುತ್ತಮುತ್ತ ಪ್ರತಿ ಗ್ರಾಮದಲ್ಲೂ ಒಂದು 10% ಜನಕ್ಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಆ ಬೆಂಗಳೂರಿನ ಆಸಿಡ್ ಕೊಳಚೆ ನೀರು ಕುಡಿದು ಈಗ ಅದಕ್ಕೂ ಕೂಡ ಆ ಬೈರ್ಮಂಗ್ಲ ಕೆರೆ ಶುದ್ಧೀಕರಣ ಮಾಡಬೇಕು, ಅದನ್ನು ಶುದ್ಧವಾಗಿರ್ಬೇಕು ಅಂತ ಹೇಳಿ ಅದಕ್ಕೂ ಇದರಲ್ಲಿ ಯೋಜನೆಯಲ್ಲಿ ಸರ್ಕಾರ ದುಡ್ಡು ಕೊಡ್ತಾರೆ. ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಆಗಲೇ ಪ್ರಾರಂಭ ಆಗಿದೆ. ಅದನ್ನು ಶುದ್ಧೀಕರಣ ಮಾಡಬೇಕು, ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ನೀರನ್ನ ಅಂತೇಳಿ ಅದು ಕೂಡ ಪ್ರಾರಂಭ ಮಾಡಿದ್ದೀವಿ ಸರ್. ಮತ್ತೆ ಈ ದರ ಕೊಡಬೇಕು ಅಂದ್ರೆ ದರ ಒಪ್ಪಿಗೆ ಮತ್ತೆ ಸಮ್ಮತಿ ಕೊಡಬೇಕು, ಆಗ ಮಾತ್ರ ಈ ದರ ಕೊಡ್ತೀವಿ ಅಂತ ಹೇಳಿ ಮಾಮೂಲಿ ಕಾನೂನು ಕೊಡ್ತೀವಿ. ಅದಕ್ಕೆ ಒಂಥರ ಬೆದರಿಕೆ ಆಗ್ತಿಲ್ವ ರೈತರಿಗೆ? ಅದು ಅಲ್ಲ, ಈಗ ಒಪ್ಪಿಗೆ ಕೊಟ್ಟರೆ ನಮಗೆ ದರ ಕೊಡ್ಬೋದು. ಒಪ್ಪಿಗೆ ಕೊಡದೆ ಅವ್ರಿಗೆ ಫೈಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಬೆದರಿಕೆ ಆಗೈತೆ. ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದು ಅವ್ರ ರೈಟ್ಸ್ ಅದು. ಆ ರೈಟ್ಸ್ ನಾವು ಆ ನಂತರ ನೀವು 10% ಕಡಿತ ಮಾಡ್ತೀನಿ ಅಂತ ಹೇಳಿದಿರಾ. ಈ ತರ ಹಿಂದೆ ಬಂದ್ರೆ ಒಪ್ಪಿಗೆ ಇಲ್ಲದೆ ಬಂದ್ರೆ ಕೋರ್ಟ್ ಬಂದ್ರೆ ಆ ದರ ನಾವು ಕನ್ಸೆಂಟ್ ಕೊಡೋಕೆ ಎಕ್ಸ್ಟ್ರಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇಲ್ಲ ಇಲ್ಲ ಹೋಗೋರಿಗೆ ನೀವು ಬಿಡಕ್ಕಾಯ್ತು. ನಾನು ಸರಿ ಹೋಗೋ ಬಂದಿರ್ತಾರೆ, ಹೋರಾಟ ಮಾಡ್ತಾರೆ. ಹಿಂದೆ MLA ಆಗಿ ಸಾಧಕ ಬಾಧಕರ ಬಗ್ಗೆ ಹೋಗೋದು ಮಾತಾಡಬಹುದಾಗಿತ್ತು. ನಾನೊಂದ್ಸರಿ ಕರೆದೆ, ಅವರೆಲ್ಲರೂ ಇಲ್ಲಿ ಮಾತಾಡೋಣ, ಚರ್ಚೆ ಮಾಡೋಣ ಅಂತೇಳಿ. ಅವಾಗ ಅವರೆಲ್ಲ ಗಾಡಿಗಳು ಮಾಡಿ 5,000 ಜನ ಹೋಗೋಣ, 10,000 ಜನ ಹೋಗೋಣ. ನಾನು ಏನು ಮಾತಾಡ್ತೀನಿ? ನೀವು ಮಾಧ್ಯಮದವರೇ ನನಗೆ ಹೇಳೋದು ಪ್ರಶ್ನೆ ಕೊಡೋದು, ಯಾವ ರೀತಿ ಮಾತಾಡ್ತೀನಿ? ನಾನು ಹೇಳಿದೆ ಒಂದು 25-30 ಜನ ಬಂದು ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಅವಾಗ ಅವರು ಅದನ್ನ ಮಾಧ್ಯಮದಲ್ಲೆಲ್ಲ ಹಾಕಿ, ವಿಡಿಯೋದೆಲ್ಲ ಫೇಸ್ಬುಕ್ ಅಲ್ಲಿ ಹಾಕಿ, ಯೂಟ್ಯೂಬ್ ಅಲ್ಲಿ ಹಾಕಿ, ನಡೀಲಿ ಹೋಗೋಣ ಹೋರಾಟ ಮಾಡ್ತಿದ್ರು ರೈತರ ಮೇಲೆ FIR ಮಾಡ್ತಿದ್ರಿ ಏನೋ ಆರೋಪ ಇದೆಯಾ? ಹಿಂದೆ ಕುಮಾರಣ್ಣ ಕರೆದ್ರು 25 ಜನ, ನಾನು ಒಂದು 25 ಜನ ಬರಲಿ ಅಂತೆ. ಆ ಕೃಷ್ಣ ಕರೆದಿರಲ್ಲ ಅವರು ಮುಖ್ಯಮಂತ್ರಿ ಆದಾಗ, ಅವರು 25 ಜನ, ನಾನು 25 ಜನ ಬಂದಿದ್ರೆ 2,000 ಜನ ಬರ್ತೀವಿ ಅಂತ ನಾನು ನೀವು ಹೇಳೋದು. ಸರ್, ಹೋರಾಟ ಮಾಡಿದ ರೈತರ ಮೇಲೆ FIR ಮಾಡ್ತಿದ್ರಿ ಏನೋ? ಎಲ್ಲ ವಾಪಸ್ ತಲುಪಿ ಸಣ್ಣ ಪುಟ್ಟ ಇರ್ತದೆ. ನಾನು ಗಲಾಟೆ ಮಾಡೋದು, ನಾವು FIR ಮಾಡ್ತೀವ. ನಾನು ಕೂಡ ಅವರ ನೋವು ಅವ್ರು ಹೇಳ್ಕೊಟ್ಟು ತಪ್ಪೇನಿಲ್ಲ. ಅದು ಯಾರೋ ಅಧಿಕಾರಿಗಳಿಗೆ ಅಂದಿರೋರು ಅದು ಸಣ್ಣ ಪುಟ್ಟ ಅವೆಲ್ಲ ವಾಪಸ್ ತಲುಪಿ ನಾವೆಲ್ಲ ರೈತರು ಎಲ್ಲ ಮೊಕದ್ದಮೆ ಕ್ಯಾಬಿನೆಟ್ ಬಂದೆಲ್ಲ ಡ್ರಾಪ್ ಮಾಡಬೇಕು ಅಂತ ಕೂಡ ಈ ಒತ್ತಾಯ ಹಾಕಿದ್ವಿ. ಅವೆಲ್ಲ ಯಾವುದು ಇರೋದಿಲ್ಲ, ಅವ್ರು ಕೇಸ್ಗಳು. ಸರ್, ಈಗ ಇದನ್ನು ಹೊರತುಪಡಿಸಿ ಸರ್, DK ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಶ್ರೀಗಳು ಮಾತನಾಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಟೀಕೆ ಮಾಡಿರುವಂಥದ್ದು. ಸ್ವಾಮೀಜಿಗಳು ಸಮುದಾಯ ಅಲ್ಲ, ಇದಾದ್ಮೇಲೆ ಸರ್ ಟೀಕೆ ಮಾಡಿರುವಂಥದ್ದು ಸರ್. ಮಠಾಧೀಶಗಳು ಬೇಡ ಅಂತ ರಾಜಕೀಯಕ್ಕೆ ಎಂಟ್ರಿ ಆಗಿದೆ 94 ಒಂದು ಚಿದಂಬರ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯ್ತು. ಯಾರು ನಮ್ಮ ಚುಂಚಿನ ಶ್ರೀಗಳ ನೇತೃತ್ವದಲ್ಲಿ, ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ನಾನು ಬಿಜೆಪಿ ಶಾಸಕ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಈ ತರ ಎಲ್ಲ ಸಿಲ್ವರ್ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ದಯಮಾಡಿ ಅವ್ರು ಬಿಡಬೇಕು
ಬೇರೆ ಕೊಡ್ತೀವಿ. ಕ್ರಾಂತಿ ಯಾವಾಗ ಸರ್? ಕ್ರಾಂತಿ ಯಾವಾಗ? ಕ್ರಾಂತಿ ಯಾಕ್ರಿ ನಾವೆಲ್ಲ ಒಪ್ಕೊಂಡು 2025 ನಡೆಯುತ್ತೆ ನಿಮಗೆ ಕ್ರಾಂತಿ ಅಂತಿದ್ದೀವಿ. ಸರ್, ಈಗ ಇವತ್ತು DCMC ಅವರು ತಾತ್ಕಾಲಿಕವಾಗಿ ಚುನಾವಣೆ ಆಗಿರುತ್ತದೆ ಸರ್. ಪರ್ಮನೆಂಟ್ ಆಗಿ ಗಮನ ಇದೆ. ಯಾಕೆ ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ ನೀವು? ಸರ್ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಗೊಂದಲ ಆಗ್ಬಾರ್ದು ಅಂತ. ಯಾಕೆ ಇವತ್ತು ಹೇಳ್ಬೇಕಲ್ಲ ನಾವು? ಮತ್ತರು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.